ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಇವತ್ತು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇರೋದು ಪ್ರಕೃತಿ ವನ. ಸ್ನೇಹಿತರೆ, ಬೆಂಗಳೂರು ನಗರದ ಪ್ರತಿಷ್ಠಿತ ಬಡಾವಣೆಗಳಲ್ಲಿ ಒಂದಾಗಿರುವಂತಹ ಜಯನಗರದಲ್ಲಿ ಉತ್ತಮವಾದ ಪಾರ್ಕ್ಗಳು ಇವೆ. ಅವುಗಳಲ್ಲಿ ಈ ಪಾರ್ಕ್ ಕೂಡ ಒಂದು. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವಾರ್ಡ್ ನಂಬರ್ 167ರಲ್ಲಿ ಪ್ರಕೃತಿ ವನವನ್ನ ನಿರ್ಮಾಣ ಮಾಡಿದೆ. 1.5 ಎಕರೆ ಪ್ರದೇಶದಲ್ಲಿ ಈ ಒಂದು ಪಾರ್ಕ್ ಹರಡಿಕೊಂಡಿದೆ. ಹೆಸರಿಗೆ ತಕ್ಕಂತೆ ಪ್ರಕೃತಿ ವನ ಪರಿಸರ ಸ್ನೇಹಿಯಾಗಿದೆ. ಹಾಗೆಯೇ ಪರಿಸರ ಕಾಳಜಿ ಸಹ ಇಲ್ಲಿ ಇದೆ. ಅಪರೂಪದ ಗಿಡಮೂಲಿಕೆ ಮತ್ತು ವಿವಿಧ ಪ್ರದೇಶಗಳ ಸಸ್ಯಗಳು ಇಲ್ಲಿವೆ. ಜಯನಗರದ ಸೌತ್ ಎಂಡ್ ಸರ್ಕಲ್ ಸಮೀಪದಲ್ಲಿರುವಂತಹ ಪ್ರಕೃತಿ ವನದಲ್ಲಿ 43 ಅಡಿ ಎತ್ತರದ ಪ್ರಕೃತಿ ದೇವನ ಮೂರ್ತಿಯನ್ನ ಇಲ್ಲಿ ಸ್ಥಾಪಿಸಲಾಗಿದೆ. ಈ ವನದಲ್ಲಿ ಮೂರ್ತಿಯೇ ಆಕರ್ಷಣೆಯ ಕೇಂದ್ರ ಬಿಂದುವಾಗಿದೆ. ಆದ್ರೆ ಈ ಉದ್ಯಾನವನ ನೋಡುವುದಕ್ಕೆ ಚಿಕ್ಕದಾಗಿರಬಹುದು, ಆದ್ರೆ ಇದು ಸಾರುವ ಸಂದೇಶ ಮಾತ್ರ ತುಂಬಾ ದೊಡ್ಡದು. ನದಿ ಮೂಲ, ಮರ ಕಡಿಯಬೇಡಿ ಎಂಬ ಸಂದೇಶ ಸಾರುವಂತಹ ಕಲಾಕೃತಿಗಳು ಈ ಪಾರ್ಕ್ ನಲ್ಲಿವೆ. ಭಗೀರಥ ಮಹರ್ಷಿಗಳು ಎದುರು ಪ್ರಕೃತಿ ದೇವನ ದರ್ಶನ, ಅತ್ಯಂತ ಸುಂದರವಾದ ದೃಶ್ಯವನ್ನ ನೀವು ನೋಡಬಹುದು. ಹಾಗೆಯೇ ಈ ಪ್ರಕೃತಿ ವನದಲ್ಲಿ 8,000 ಮತ್ತು 12,000 ಲೀಟರ್ ಸಾಮರ್ಥ್ಯದ 2 ದೊಡ್ಡದಾದ ಇಂಗು ಗುಂಡಿಗಳನ್ನ ನಿರ್ಮಿಸಲಾಗಿದೆ. ಹಾಗೆಯೇ ಧನ್ವಂತರಿ ವನ, ಸಂಜೀವಿನಿ ಉದ್ಯಾನವನ, ಡಾಕ್ಟರ್ ರಾಜ್ಕುಮಾರ್ ಅವರ ಕಂಚಿನ ಪ್ರತಿಮೆ, ಪಾರ್ವತಮ್ಮ ರಾಜ್ಕುಮಾರ್ ಅವರ ಪ್ರತಿಮೆ, ಅಂಬರ ಚುಂಬನ ಗಡಿಯಾರದ ಬಳಿಕ ಈಗ ಸೌತ್ ಎಂಡ್ ಸರ್ಕಲ್ ಬಳಿ ಪ್ರಕೃತಿ ವನ. ನೀವೇನಾದ್ರೂ ಸೌತ್ ಎಂಡ್ ಸರ್ಕಲ್ ಕಡೆ ಬಂದ್ರೆ ಈ ಪ್ರಕೃತಿ ವನಕ್ಕೆ ಭೇಟಿ ನೀಡುವುದನ್ನ ಮಿಸ್ ಮಾಡಬೇಡಿ. ಹಾಗೆಯೇ ಇದೇ ರೀತಿಯ ಮತ್ತಷ್ಟು ಪ್ರೇಕ್ಷಣೀಯ ಸ್ಥಳಗಳ ಮಾಹಿತಿಗಾಗಿ ಈಗಲೇ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.